ಬೇಗೂರು ಗ್ರಾಮದಲ್ಲಿ ದಲಿತ ಕುಟುಂಬಕ್ಕೆ ಸೇರಿದ ಜಮೀನಿನಲ್ಲಿ ನೆಟ್ಟಿದ್ದ ತೆಂಗಿನ ಗಿಡ ಕಿತ್ತು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ ಸವರ್ಣೀಯರು. ನೆರವಿಗೆ ಧಾವಿಸಿದ ಭೀಮ್ ಸೇವಾ ಸಮಿತಿ. ಸೂರಿಬೆಲೆ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಮತ್ತು ಹಲ್ಲೆ ಪ್ರಕರಣ ದಾಖಲು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ರಾಜಧಾನಿ ಬೆಂಗಳೂರಿಗೆ ಕೂಗಳತೆ ದೂರದಲ್ಲಿದ್ದು ವೇಗವಾಗಿ ಬೆಳೆಯುತ್ತಿದೆ. ಈ ಬೆಳೆಯುತ್ತಿರುವುದಕ್ಕನುಗುಣವಾಗಿ ಭೂಮಿಯ ಬೆಲೆ ಬಂಗಾರವಾಗಿ ಗಗನಕ್ಕೇರಿದ್ದು ಭೂಮಿಯ ವಿವಾದಗಳು ತಕರಾರುಗಳು ಹೆಚ್ಚುತ್ತಿವೆ. ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂರಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವ ಕಂಬಳಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೇಗೂರು ಗ್ರಾಮದಲ್ಲಿ ಮುನಿರಾಜು ಗಂಗಲಕ್ಷ್ಮಿ ಎಂಬ ದಲಿತ ಕುಟುಂಬ 1970ರಲ್ಲಿ ಸರ್ಕಾರದಿಂದ ಮಂಜೂರು ಆಗಿರುವ ಜಮೀನಿನಲ್ಲಿ ಬೇಸಾಯ ಮಾಡುತ್ತಾ ಆಲಬ್ರಿಕ್ಸ್ ಫ್ಯಾಕ್ಟರಿ ನಡೆಸುತ್ತಿರುತ್ತಾರೆ. ಇನ್ನು ಇದರಲ್ಲಿ ಕೊಳವೆ ಬಾವಿ ಕೊರೆಸಿ ಕೊಳವೆ ಬಾವಿ ವಿಫಲವಾದ ಹಿನ್ನೆಲೆಯಲ್ಲಿ ಇದೇ ಸರ್ವೆ ನಂಬರ್ಗೆ ಹೊಂದಿಕೊಂಡಿರುವ 22 ಗುಂಟೆ ಸರ್ಕಾರಿ ಕುಂಟೆಯಲ್ಲಿ ನೀರನ್ನು ಬಳಸಿಕೊಂಡು ಬೇಸಾಯ ಮಾಡಲು ಯತ್ನಿಸಲು ಜಮೀನಿನಲ್ಲಿ ತೆಂಗಿನ ಗಿಡಗಳನ್ನು ನೆಟ್ಟಿರುತ್ತಾರೆ. ಇದೇ ಗ್ರಾಮದ ಸವರ್ಣೀಯರಾದ ಭೀಮಣ್ಣ, ವರ ವೆಂಕಟೇಶಪ್ಪ, ಶ್ರೀನಿವಾಸ್ ಬಿನ್ ಭೀಮಣ್ಣ, ಗೋವಿಂದರಾಜು, ವೆಂಕಟೇಶ್, ಮುನೇಗೌಡ, ಸರೋಜಮ್ಮ, ಶೋಭಾ, ಶಿವಣ್ಣ ಮತ್ತಿತರರು ಏಕಾಏಕಿ ತೆಂಗಿನ ಗಿಡಗಳನ್ನು ಕಿತ್ತು ದಲಿತ ಕುಟುಂಬದ ಮುನಿರಾಜು ಮತ್ತು ಗಂಗಲಕ್ಷ್ಮಿ ಹಾಗೂ ವಿಡಿಯೋ ಮಾಡುತ್ತಿದ್ದ ಇವರ ಮಗ ವಿನಯ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದು, ಮುನ್ರಾಜ್ರವರ ಕುತ್ತಿಗೆ ಭಾಗದಲ್ಲಿ ಆಳವಾದ ಗಾಯವಾಗಿದ್ದು, ಗಂಗಲಕ್ಷ್ಮಿರವರ ಕೈಗೆ ಮತ್ತು ದೇಹದ ಹಲವು ಭಾಗಗಳಲ್ಲಿ